Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಪ್ರಜಾಪ್ರಭುತ್ವದ ಹಬ್ಬಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಈ ಹಬ್ಬವನ್ನು ಅರ್ಥಪೂರ್ಣವಾಗಿ ಸಡಗರ ಸಂಭ್ರಮದಿಂದ ಆಚರಿಸಲು ಅರಮನೆ ನಗರಿ ಸಂಪೂರ್ಣವಾಗಿ ಸಿದ್ಧವಾಗಿದೆ. ಈ ಬಾರಿ ಮೈಸೂರು ಜಿಲ್ಲಾಡಳಿತ ವಿಶೇಷ ಮತಗಟ್ಟೆಗಳನ್ನು ಸ್ಥಾಪಿಸುವ ಮುಖಾಂತರ ಮತದಾನದ ಪ್ರಮಾಣವನ್ನು ಹೆಚ್ಚಿಸಲು ಮುಂದಾಗಿದೆ. ನಾವೀಗ ಮೈಸೂರು ತಾಲೂಕಿನ ಯಡಹಳ್ಳಿ ಗ್ರಾಮದಲ್ಲಿದ್ದೇವೆ. ಇಲ್ಲಿ ನೋಡ್ತಾ ಇರಬಹುದು ನೀವು, ಒಂದು ವಿಶೇಷವಾದ ಮತಗಟ್ಟೆಯನ್ನು ಇಲ್ಲಿ ಸ್ಥಾಪಿಸಲಾಗಿದೆ. ಜಾನಪದ ಕಲೆ ಮತ್ತು ಗ್ರಾಮೀಣ ಕ್ರೀಡೆಯ ಮಾದರಿ ಮತಗಟ್ಟೆ ಇದಾಗಿದೆ. ಇದೇ ರೀತಿಯಾದಂತಹ ಸುಮಾರು 100 ವಿಶೇಷವಾದಂತಹ ಮತಗಟ್ಟೆಗಳನ್ನು ಮೈಸೂರು ಜಿಲ್ಲಾಡಳಿತ ಮಾಡಿದೆ. ಅಂದರೆ ಜಲ ಸಂರಕ್ಷಣೆಯ ಮಹತ್ವವನ್ನು ಸಾರಲುವಂತಹ ಒಂದು ಮತಗಟ್ಟೆಗಳಿರ್ಬೋದು, ಪರಿಸರ ಸಂರಕ್ಷಣೆಯ ಮಹತ್ವ ತಿಳಿಸುವಂತಹ ಮತಗಟ್ಟೆಗಳು, ಇದೇ ರೀತಿಯಾಗಿ ಪ್ರವಾಸೋದ್ಯಮ, ಅದೇ ರೀತಿಯಾಗಿ ನಮ್ಮ ಕಲೆ ಸಂಸ್ಕೃತಿ ಇವೆಲ್ಲವನ್ನು ಬಿಂಬಿಸುವಂತಹ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. ಪ್ರತಿ ಮತಗಟ್ಟೆಯ ಹೊರಭಾಗದಲ್ಲಿ ಈ ರೀತಿಯಾಗಿ ವಿಶೇಷವಾದಂಥದ್ದು, ಅಂದರೆ ಪ್ರಜಾಪ್ರಭುತ್ವದ ಹಬ್ಬಕ್ಕೆ ಸಜ್ಜಾಗಿರಿ ಅಂತೇಳಿ ಒಂದು ಹಬ್ಬದ ವಾತಾವರಣವನ್ನು ತೋರಿಸುವಂತಹ ಚಿತ್ರಗಳನ್ನು ಬಿಡಿಸಲಾಗಿದೆ. ಅದೇ ರೀತಿಯಾಗಿ ಅದರ ಪಕ್ಕದಲ್ಲೇ ನೋಡೋದಾದರೆ ನಮ್ಮ ನಾಡಿನ ಕಲೆ ಸಂಸ್ಕೃತಿ, ಜನಪದ ಕಲೆ ಏನಿದೆ ಆ ಕಲೆಯನ್ನು ಬಿಂಬಿಸುವಂತಹ ಒಂದು ಚಿತ್ರವನ್ನು ಇಲ್ಲಿ ಬಿಡಿಸಲಾಗಿದೆ. ಅಂದರೆ ಯಾರು ಮತದಾನಕ್ಕೆ ಬರ್ತಾರೆ ಅವರಿಗೆ ಈ ಒಂದು ವಿಶೇಷವಾದಂತಹ ಜಾಗೃತಿ ಮೂಡಿಸುವುದು, ಮತ್ತು ಮತಕೇಂದ್ರವನ್ನು ಅತ್ಯಂತ ಆಕರ್ಷಕವಾಗಿ ಮಾಡಿದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಇಲ್ಲಿಗೆ ಬರ್ತಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ವಿಶೇಷವಾದಂತಹ ಮತದಾನಕ್ಕೆ ಒತ್ತನ್ನು ನೀಡಲಾಗಿದೆ. ನೀವು ನೋಡ್ತಾ ಇರ್ಬೋದು, ಒಳಭಾಗಕ್ಕೆ ಬಂದರೆ ಇಲ್ಲೂ ಸಹ ತಪ್ಪದೇ ಮತದಾನವನ್ನು ಮಾಡಿ ಮತ್ತು ಆ ಮತದಾನದ ದಿನಾಂಕ ಮತ್ತು ಮತಗಟ್ಟೆಗೆ ಬಂದು ಮತದಾನ ಮಾಡಿದಂತಹ ಗುರುತನ್ನು ತೋರಿಸ್ತಾ ಇರುವಂತಹ ಮಹಿಳೆಯ ಚಿತ್ರ, ಮತ್ತು ಪಕ್ಕದಲ್ಲೇ ನೋಡೋದಾದರೆ ನಮ್ಮ ರಾಷ್ಟ್ರೀಯ ಕ್ರೀಡೆಗಳಿರ್ಬೋದು ಮತ್ತು ಕ್ರೀಡೆಗಳ ಬಗ್ಗೆ, ಗ್ರಾಮೀಣ ಕ್ರೀಡೆಗಳ ಬಗ್ಗೆ ತಿಳಿಸುವಂಥ ಕೆಲಸ ಮಾಡುವಂಥದ್ದು, ಇವೆಲ್ಲವನ್ನು ಸಹ ತಿಳಿಸುವಂಥದ್ದು. ಮತ್ತು ಈ ಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು ನಮ್ಮ ಜನಪದ ಕಲೆಗಳು, ಆ ಜನಪದ ಚಿತ್ರಗಳ ಒಂದು ಬಿಂಬವನ್ನು ಎಲ್ರಿಗೂ ಸಹ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ವಿಶೇಷವಾದಂತಹ ನೀವು ಸೆಲ್ಫಿ ಪಾಯಿಂಟನ್ನು ನೋಡ್ತಾ ಇರ್ಬೋದು. ಅಂದರೆ ಯಾರು ಮತದಾನವನ್ನು ಮಾಡ್ತಾರೆ, ಮತದಾನ ಮಾಡಿದ ನಂತರ ಇಲ್ಲಿ ಬಂದು ಒಂದು ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಮತ್ತು ಆ ಮತಗಟ್ಟೆಯ ಕಟ್ಟಡವನ್ನು ಸಹ ನೀವು ನೋಡ್ತಾ ಇರ್ಬೋದು. ನಮ್ಮ ಜಾನಪದ ಮತಗಟ್ಟೆ ಇದಾಗಿರೋದಾಗಿ ಜನಪದ ಕಲೆಗಳನ್ನು ಬಿಂಬಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಈ ಇನ್ನೊಂದು ಭಾಗದಲ್ಲಿ ನೀವು ನೋಡೋದಾದರೆ, ಅಂದರೆ ಇಲ್ಲಿ ಯಾರು ಹಿರಿಯ ನಾಗರಿಕರು ಬರ್ತಾರೆ, ವಿಶೇಷ ಚೇತನರು ಬರ್ತಾರೆ, ಅವರಿಗೆ ಒಂದು ವೀಲ್ ಚೇರ್ನ ವ್ಯವಸ್ಥೆ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಯಾರು ಮತಗಟ್ಟೆಗೆ ಬರ್ತಾರೆ ಅವ್ರನ್ನ ಆ ವೀಲ್ ಚೇರ್ನ ಮುಖಾಂತರ ಮತಗಟ್ಟೆಯ ಒಳಭಾಗಕ್ಕೆ ಕರ್ಕೊಂಡು ಹೋಗುವಂಥ ಕೆಲಸ ಆಗ್ತದೆ. ಮತ್ತು ಈಗಾಗಲೇ ಎಲ್ರಿಗೂ ಗೊತ್ತಿರುವಂಥದ್ದೇ ತಾಪಮಾನ ಹೆಚ್ಚಾಗಿದೆ, ಬಿಸಿಲಿನ ಬೇಗೆಯಿಂದ ಎಲ್ಲರೂ ಬಳಲ್ತಾರೆ. ಯಾರು ಇಲ್ಲಿಗೆ ಬರ್ತಾರೆ ಅವರಿಗೆ ತಂಪಾದಂತಹ ನೀರನ್ನು ನೀಡುವ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಸಾಂಪ್ರದಾಯಿಕ ಮಡಕೆಯಲ್ಲಿ ಒಂದು ತಣ್ಣಗಿನ ನೀರನ್ನು ಕೊಡುವಂಥ ವ್ಯವಸ್ಥೆಯನ್ನು ಮತಗಟ್ಟೆಯಲ್ಲಿ ಮಾಡುವಂಥ ಕೆಲಸಕ್ಕೆ ಜಿಲ್ಲಾಡಳಿತ ಮುಂದಾಗಿದೆ. ಪ್ರಮುಖವಾಗಿ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು, ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು. ಯಾಕಂದರೆ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬ ಇದಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಮತ್ತು ನೀವು ನೋಡ್ತಾ ಇರ್ಬೋದು, ಈ ಒಂದು ಮತಗಟ್ಟೆ ಸಾಮಾನ್ಯ ಮತಗಟ್ಟೆಗಳಿಂದ ವಿಭಿನ್ನವಾಗಿದೆ. ಇಂತಹದ್ದೇ 100ಕ್ಕೂ ಹೆಚ್ಚು ಮತಗಟ್ಟೆಗಳನ್ನು ಮೈಸೂರು ಜಿಲ್ಲಾದ್ಯಂತ ಮಾಡಲಾಗಿದೆ. ಮತ್ತು ಒಳಭಾಗದಲ್ಲೂ ಅಷ್ಟೇ, ಏನು ಮತಗಟ್ಟೆ ಒಳಭಾಗ ಏನಿದೆ ಮತದಾನವನ್ನು ಮಾಡಲಿಕ್ಕೆ ಬರ್ತಾರೆ, ಆ ಸಂದರ್ಭ ಸಹ ಈ ಒಂದು ಕಟ್ಟಡವನ್ನು ಅತ್ಯಂತ ಚಿತ್ರಗಳಿಂದ ಆಕರ್ಷಕವಾಗಿ ಮೂಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಎಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನಕ್ಕೆ ಬರಬೇಕು, ಸೊ ಮತದಾನವನ್ನು ಮಾಡಬೇಕು, ಮತ್ತು ಮತದಾನದಲ್ಲಿ ಭಾಗಿಯಾಗಬೇಕು. ಅದೇ ರೀತಿಯಾಗಿ ಮಕ್ಕಳ ಒಂದು ಆ ಗ್ರಾಮೀಣ ಕ್ರೀಡೆ ಏನಿದೆ, ಆ ಗಾಳಿಪಟದ ಆಟ ಇರ್ಬೋದು ಅಥವಾ ಅವರು ಕ್ಯಾಟ್ರಿಬಿಲ್ ಮತ್ತು ಚಿನ್ನಿದಾಂಡು ಇವೆಲ್ಲವೂ ಸಹ ಮರೆಯಾಗಿ ಹೋಗ್ತಾ ಇರುವಂಥದ್ದು. ಸೊ ಈ ವ್ಯವಸ್ಥೆಯನ್ನು ಇಲ್ಲಿ ಚಿತ್ರ ಬಿಡಿಸಿದ್ದಾರೆ. ಮತ್ತು ಇದರ ಜೊತೆಗೆ ಪ್ರತಿಯೊಂದು ಮತಗಟ್ಟೆಯಲ್ಲೂ CC ಕ್ಯಾಮರಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲ ಏನು ಮತಗಟ್ಟೆಗಳಿಂದ ಮೈಸೂರು ಜಿಲ್ಲೆಯಾದ್ಯಂತ ಎಲ್ಲ ಕಡೆಯಲ್ಲೂ CC ಕ್ಯಾಮ್ರಾ ಇರ್ತದೆ. ಮತ್ತು ಅದನ್ನು ಮಾನಿಟರಿಂಗ್ ಮಾಡುವಂಥ ಕೆಲಸವನ್ನು ಸಹ ಜಿಲ್ಲಾಡಳಿತ ಮಾಡ್ತದೆ. ಯಾವುದೇ ರೀತಿಯಂಥ ಅಹಿತಕರ ಘಟನೆಗಳು ನಡೀಬಾರ್ದು, ಎಲ್ಲವೂ ಸಹ ಸುಸೂತ್ರವಾಗಿ ಆಗಬೇಕು. ಹಬ್ಬದ ವಾತಾವರಣ ಏನಿದೆ ಅದು ಹಬ್ಬದ ವಾತಾವರಣದ ರೀತಿಯಲ್ಲಿ ಇರಬೇಕು. ಯಾವುದೇ ರೀತಿಯಂಥ ಅವಘಡಗಳಾಗಲಿ ಅಹಿತಕರ ಘಟನೆಗಳಾಗಲಿ ನಡೀಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಜಿಲ್ಲಾಡಳಿತ ಎಲ್ಲ ವ್ಯವಸ್ಥೆಗಳನ್ನು ಸಹ ಮಾಡಿಕೊಳ್ಳಲಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೈಸೂರು ಜಿಲ್ಲಾ ಪಂಚಾಯಿತಿಯ CEO ಗಾಯತ್ರಿ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬ, ಸಡಗರ ಸಂಭ್ರಮ ಸಹಜವಾಗಿ ಜಿಲ್ಲೆಯಲ್ಲಿರುತ್ತೆ. ಮೈಸೂರು ಅಂದರೆ ಸಾಂಸ್ಕೃತಿಕ ನಗರಿ, ಅರಮನೆಗಳ ನಗರಿ. ಇಲ್ಲಿ ಯಾವ ರೀತಿ ವಿಶೇಷವಾಗಿ ಸಿದ್ಧತೆ ಮಾಡಲಾಗಿದೆ, ಯಾವ ರೀತಿ ವಿಶೇಷ ಮತಗಟ್ಟೆಗಳನ್ನು ಸ್ಥಾಪಿಸಿದ್ದಾರೆ? ನಮ್ಮ ಜಿಲ್ಲೆಯಲ್ಲಿ 2925 ಮತಗಟ್ಟೆಗಳಿದೆ. ಅದರಲ್ಲಿ ನಾವು ವಿಷಯಗಳನ್ನು ಆಧರಿಸಿ ವಿಶೇಷವಾಗಿ ಮತಗಟ್ಟೆಗಳನ್ನು ನಾವು ಪರಿವರ್ತನೆ ಮಾಡಿ ಜನರನ್ನು ಆಕರ್ಷಿಸಲಿಕ್ಕೆ, ಮತದಾರರನ್ನು ಆಕರ್ಷಿಸಲಿಕ್ಕೆ, ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಲಿಕ್ಕೆ ನಾವು ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ನಾವು ಸಖಿ ಬೂತ್ಗಳನ್ನು ಸುಮಾರು 55 ಬೂತ್ಗಳನ್ನಾಗಿ ನಾವು ಸಖಿ ಬೂತ್ಗಳನ್ನಾಗಿ ಮಾಡಿದ್ದೇವೆ. ಇಲ್ಲಿ ವಿಶೇಷತೆ ಏನೆಂದರೆ ಮಹಿಳಾ ಸಿಬ್ಬಂದಿಗಳೇ ಈ ಬೂತ್ಗಳನ್ನು ನಿರ್ವಹಿಸ್ತಾರೆ. ಅಲ್ಲದೆ ವಿಶೇಷ ಚೇತನರಿಗಾಗಿ 11 ಮತಗಟ್ಟೆಗಳನ್ನು ನಾವು ಪರಿವರ್ತಿಸಿದ್ದೇವೆ. ಯುವ ಮತದಾರರನ್ನು ಆಕರ್ಷಣೆ ಮಾಡಲು 11 ಮತಗಟ್ಟೆಗಳನ್ನು ಯುವ ಮತದಾರರಿಗೆ ನಾವು ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಅಲ್ಲದೆ ಎತ್ನಿಕ್ ಸಾಂಪ್ರದಾಯಿಕ ಕಲೆಗಳನ್ನು ಒಳಗೊಂಡ
ಸುಮಾರು 9 ಬೂತ್ಗಳನ್ನು ನಾವು ತಯಾರಿ ಮಾಡಿಕೊಂಡಿದ್ದೇವೆ. 9 ಬೂತ್ಗಳನ್ನು ಟ್ರೈಬಲ್ ಹಾಡಿಗಳಲ್ಲಿ ಟ್ರೈಬಲ್ ಕಲೆಗಳನ್ನು ಒಳಗೊಂಡಂತಹ, ಅವರ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳನ್ನು ಒಳಗೊಂಡಂತಹ ಚಿತ್ರಕಲೆಗಳನ್ನು ಬಿಡಿಸೋದ್ರ ಮೂಲಕ ಅಲ್ಲಿಯೇ ಹಾಡಿಯಲ್ಲಿರುವಂತಹ ಮತದಾರರು ಮತಗಟ್ಟೆಗೆ ಬಂದು ಮತದಾನ ಮಾಡಲು ಕೂಡ ನಾವು ವಿಶೇಷವಾಗಿ ಆಕರ್ಷಣೆ ರೀತಿಯಲ್ಲಿ ನಾವು ತಯಾರು ಮಾಡಿ ಇಟ್ಕೊಂಡಿದ್ದೇವೆ. ಸೊ ಈ ನಿಟ್ಟಿನಲ್ಲಿ ಎಲ್ಲ ಮತದಾರರು ಕೂಡ ಈ ಮತಗಟ್ಟೆಗಳಿಗೆ, ಈ ಆಕರ್ಷಣೀಯವಾದಂಥ ಮತಗಟ್ಟೆಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನ ಮಾಡಬೇಕು ಅನ್ನೋದು ಇದರ ಉದ್ದೇಶ ಆಗಿದೆ. ಮತ್ತು ತಾವು ಈಗಾಗಲೇ ಹೇಳಿದಾಗೆ ನಮ್ಮ ಚುನಾವಣಾ ಪರ್ವ ದೇಶದ ಗರ್ವ ಈ ಧ್ಯೇಯ ವಾಕ್ಯದೊಂದಿಗೆ ನಾವು ಹಬ್ಬದ ರೀತಿಯಲ್ಲಿ, ಪ್ರಜಾಪ್ರಭುತ್ವದ ಹಬ್ಬದ ರೀತಿಯಲ್ಲಿ ಆಚರಿಸ್ತಾ ಇದ್ದೇವೆ. ಎಲ್ಲ ಮತದಾರರಲ್ಲೂ ವಿನಂತಿ ಏನೆಂದರೆ ನೈತಿಕ ಮತದಾನವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ 26ರಂದು ಸಮಯ 7ರಿಂದ 6ರವರೆಗೆ ಎಲ್ಲರೂ ಕೂಡ ಬಂದು ಮತದಾನ ಮಾಡಬೇಕಂತ ಎಲ್ಲರಲ್ಲೂ ವಿನಂತಿಸ್ತೇನೆ. ಇದು ಜಿಲ್ಲಾ ಪಂಚಾಯತ್ ಸಿಒ ಗಾಯತ್ರಿ ಅವರ ಮನವಿ. ಈಗಾಗಲೇ ಏನು ಪ್ರಜಾಪ್ರಭುತ್ವ ಹಬ್ಬಕ್ಕೆ ಮೈಸೂರಿನಲ್ಲಿ ಎಲ್ಲ ಸಿದ್ಧತೆಗಳನ್ನು ಸಹ ಮಾಡಿಕೊಳ್ಳಲಾಗಿದೆ. ಎಲ್ಲರೂ ಸಹ ತಪ್ಪದೇ ಬಂದು ಮತದಾನವನ್ನು ಮಾಡಿ ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬದಲ್ಲಿ ಸಡಗರ ಸಂಭ್ರಮದಿಂದ ಭಾಗವಹಿಸಿ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಸಹ ಜಿಲ್ಲಾಡಳಿತ ಮಾಡಿದೆ ಅನ್ನೋ ಒಂದು ಭರವಸೆಯನ್ನು ನೀಡಿದ್ದಾರೆ. ಒಟ್ಟಾರೆ ಎಲ್ಲರೂ ಈ ಒಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಲಿ, ಮೈಸೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಮತ ಪ್ರಮಾಣ ಆಗಲಿ ಅನ್ನೋದೇ ಎಲ್ಲರ ಆಶಯ. ಕ್ಯಾಮರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.